ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ತುಂಬ ದಿವಸನೇ ಆಯಿತು ವಿಡಿಯೋಗಳು ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ. ಇವತ್ತಿನ ಟಾಪಿಕ್ ಏನಂದ್ರೆ ಮನಿ ಸೇವಿಂಗ್ ಟಾಪಿಕ್ಕೆ. ಯಾವ ಥರ ಹುಷಾರಾಗಿ ಹೆಣ್ಮಕ್ಳು ಹಣವನ್ನು ಉಳಿತಾಯ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿದೆ. ಬನ್ನಿ, ಯಾವ ಥರ ಹುಷಾರಾಗಿ ಮನಿ ಸೇವಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಸಿ ಆ್ಯಂಡ್ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನಮ್ಮ ಅಕ್ಕ ಮನೆ ಎಲ್ಲ ಗುದ್ದಾಕ್ಬಿಟ್ಟಿದ್ದಾರೆ. ಗುದ್ದಾಕ್ಬಿಟ್ಟು ಡೂಪ್ಲೆಕ್ಸ್ ಮನೆ ಕಟ್ಟೋ ಥರ ಐಡಿಯಾದಲ್ಲಿದ್ದಾರೆ. ನಮ್ಮ ಅಕ್ಕನಿಗೆ ಒಂಥರ ಸ್ವಲ್ಪ ಫೀಲಿಂಗೆ, ಯಾಕಂದರೆ ಅವರು ಬಾಳಿ ಬದುಕಿದಂತಹ ಮನೆ ಇದು. ಅವರು ಮದುವೆ ಆದಾಗ ಫಸ್ಟ್ ಈ ಮನೆಗೆ ಬಂದಿದ್ದು. ಈಗ ಅವ್ರಿಗೆ ಅದೆಲ್ಲ ನೆನೆಸ್ಕೊಂಡು ಸ್ವಲ್ಪ ಫೀಲ್ ಆಗ್ತಾಯಿದೆ. ಆದ್ರೂ ಹೊಸ ಮನೆ ಕಟ್ತೀವಲ್ಲ ಅಂತ ಒಂದು ಖುಷಿನೇ. ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಇದೇ ಮನೆಯಲ್ಲಿ ಅವರು ಚೆನ್ನಾಗಿ ಬಾಳಿ ಬದುಕಿದವರು. ಈಗ ಈ ಮನೆ ಎಲ್ಲ ಕೆಡವಿದ್ದಕ್ಕೆ ತುಂಬ ಫೀಲ್ ಪಡ್ತಾಯಿದ್ರು. ಆದ್ರೂ ಇನ್ನೊಂದು 3 ಮಂತ್ ಒಳಗಡೆ ಒಳ್ಳೆ ಸೂಪರಾದಂತಹ ಒಂದು ಡೂಪ್ಲೆಕ್ಸ್ ಮನೆ ಈ ಜಾಗದಲ್ಲೇ ಬರುತ್ತೆ ಅಂತ ಅವ್ರಿಗೆ ಒಂದು ಖುಷಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೆಲ್ಲ ನಿಮಗೆ ಫುಲ್ ಕಂಪ್ಲೀಟಾಗಿ ನಾನು ಹಾಕ್ತೀನಿ. ಯಾವ ಥರ ಮಾಡ್ತಾಯಿದ್ದಾರೆ, ಯಾವ ಥರ ಮನೆ ಕಟ್ತಾರೆ ಅಂತೇಳ್ಬಿಟ್ಟು ಕೊಡ್ತೀವಿ. ಇದು ಬಂದು ಹಳೆ ಮನೆ ಬಂದು ಇದರಲ್ಲಿ ನಮ್ಮ ಅಕ್ಕ ಇರಲಿಲ್ಲ. ಈ ಹಳೆ ಮನೆಯನ್ನೆಲ್ಲ ಈಗ ಗುದ್ಬಿಟ್ಟು ಕ್ಲೀನಾಗಿ ಹೊಸ ಮನೆ ಕಟ್ಟುವಂತಹ ಪ್ಲ್ಯಾನಲ್ಲಿದ್ದಾರೆ. ಆ ತೋರಣ ಕೂಡ ಇನ್ನೂ ಬಿಚ್ಚಿಲ್ಲ. ಆ ಫೀಲಿಂಗಲ್ಲಿ ಹಂಗೆ ಆ ಕಡೆ ಕುತ್ಕೊಂಬಿಟ್ಟಿದ್ದಾರೆ ನಮ್ಮ ಅಕ್ಕ. ನಾನು ಮನಸ್ಸು ಕೇಳ್ದಿರೆ ವೀಡಿಯೋ ಮಾಡಿದೆ. ನೆಕ್ಸ್ಟ್ ಈ ಥರದ್ದು ನಾವು ಮತ್ತೆ ನೋಡೋಕ್ಕಾಗೋದಿಲ್ಲ ಅಲ್ವಾ. ಹಳೆ ಮನೆ, ಆ ಹಳೆ ಮನೆಯ ಆ ಇಟ್ಟಿಗೆಗಳ ಸ್ಮೆಲ್ಲು ಮತ್ತು ಅವ ಕಟ್ಟಿರ್ತಕ್ಕಂತಹ ಒಂದು ರೀತಿ, ಅದೆಲ್ಲ ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ನೀವು ಎಷ್ಟು ಜನ ಹಳೆ ಮನೆಯನ್ನೆಲ್ಲ ಗುದ್ದಾಕಿ ಹೊಸ ಮನೆ ಕಟ್ಟಿದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹೊಸ ಮನೆ ಕಟ್ಟೋದು ಒಂದು ಕಡೆ ಖುಷಿ ಅಂದರೆ ಹಳೆ ಮನೆಯ ನೆನಪುಗಳು ಹೋಗ್ತಾ ಇರುತ್ತೆ. ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಈಗ ನೋಡಿ, ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕೆಲಸ ಆಗೋಯಿತು. ಎಲ್ಲ ಗುದ್ದಾಕ್ಬಿಟ್ಟಿದ್ದಾರೆ. ಈಗ ಏನಿದ್ರೇನು ಹೊಸ ಮನೆ ಕಟ್ತಾರೆ. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ, ಎರಡೂ ಸೇರಿ ಮಿಕ್ಸ್ ಆಗಿದೆ ನಮ್ಮ ಅಕ್ಕಗೆ. ಆದ್ರೂ ಇಟ್ಸ್ ಓಕೆ ಫ್ರೆಂಡ್ಸ್. ಹಾಗೆ ನಮ್ಮ ಚಿಕ್ಕಮ್ಮನ ಮನೆ ತೋರಿಸ್ತೀನಿ ಬನ್ನಿ. ನಮ್ಮ ಚಿಕ್ಕಮ್ಮ ಅವರು ಬಂದು ಯುಗಾದಿ ಹಬ್ಬಕ್ಕೆ ಎಲ್ಲ ಡಿಸ್ಟೆಂಬರ್ ಎಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರಿಗೆ ಗಿಡಗಳು ಬೆಳೆಸೋದ್ರಂದರೆ ತುಂಬ ಇಷ್ಟ. ನಾವಿರ್ತಕ್ಕಂತಹದ್ದು ಬ್ಯಾಂಗ್ಳೂರು ಸಿಟಿ, ಮೈನ್ ಸಿಟಿಯಲ್ಲಿ ನಮಗೆ ಗಿಡಗಳು ಬೆಳೆಸೋದಕ್ಕೆ ಜಾಗನೇ ಸಿಗೋದಿಲ್ಲ. ಇದು ನಮ್ಮ ಮನೆ ಮೇಲ್ಗಡೆ ನಮ್ಮ ಚಿಕ್ಕಮ್ಮ ಅವರಿದ್ದಾರೆ ನೋಡಿ, ಹಾಯ್ ಹೇಳ್ತಾ ಇದ್ದಾರೆ. ಈಗ ಅವ್ರ ಮನೆಯದು ಯಾವ ಥರ ಡಿಸ್ಟೆಂಬರ್ ಹೊಡಿಯೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ಬನ್ನಿ. ಅದು ಬಂದು ನಮ್ಮ ಚಿಕ್ಕಪ್ಪ ಅವ್ರು ತೀರೋಗಿರೋದು. ಎಲ್ಲ ನೋಡಿ, ಎಲ್ಲ ಫುಲ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ತೆಗೆದು ಎಲ್ಲ ಕ್ಲೀನ್ ಮಾಡಿ ಡಿಸ್ಟೆಂಬರ್ ಹೊಡೆಯೋದಕ್ಕೆ ಎಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಮ್ಮ ಮನೇಲಿ ಯಾವಾಗೂ ಯುಗಾದಿ ಹಬ್ಬ ತುಂಬ ಜೋರಾಗೆ ಮಾಡ್ತಾರೆ. ಅದೊಂಥರ ಖುಷಿನೇ. ನೆಕ್ಸ್ಟು ಬಂದು ಫ್ರೆಂಡ್ಸ್, ಇಲ್ಲಿ ನೋಡಿ, ಯಾರಾದರೂ ಬೋರ್ಡ್ ಥರ ಇದ್ದರೆ ಎಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಈಗ ಬಂದು ನಾನು ಮೇನ್ ಟಾಪಿಕ್ ಬಂದುಬಿಡ್ತೀನಿ. ನೋಡಿ ಫ್ರೆಂಡ್ಸ್, ದುಡ್ಡು ಇದು ನಾನು ಸೇರಿಸಿರ್ತಕ್ಕಂತಹ ನನ್ನ ಅಮೌಂಟ್. ಎಷ್ಟು ವರ್ಷದ್ದು ಅಂದರೆ ನನಗೆ ಎಲ್ಲ ಖರ್ಚು ವೆಚ್ಚಗಳು ಎಲ್ಲ ಹೋಗಿ ಉಳಿದಿರ್ತಕ್ಕಂತಹ ಅಮೌಂಟ್ ನಾನು ಸೇರಿಸಿರ್ತಕ್ಕಂಥದ್ದು 1.5 ವರ್ಷದಲ್ಲಿ ನನ್ನ ಎಲ್ಲ ಖರ್ಚುಗಳು ಎಲ್ಲ ಹೋಗಿ, ಪ್ರತಿಯೊಂದು ಸ್ಕೂಲ್ ಫೀಸಿಂದ ಹಿಡಿದು ಪ್ರತಿಯೊಂದು ನನಗೆ ಬೇಕಾಗಿರ್ತಕ್ಕಂತಹ ಮನೆ ಖರ್ಚುಗಳಿಗೆ ಆಗಲಿ ಎಲ್ಲದಕ್ಕೂ ಹೋಗಿ ಉಳಿತಾಯ ಮಾಡಿರ್ತಕ್ಕಂತಹ ಅಮೌಂಟ್ ಇಷ್ಟಾಗಿದೆ. ಇದು ಯಾವ ಥರ ಸೇರಿಸೋದು ಅನ್ನೋದ್ರ ಬಗ್ಗೆ ನನ್ನ ಟಾಪಿಕ್. ನಿಮಗೆ ಗೊತ್ತು ನನ್ನ ಬಿಸ್ನೆಸ್ ಏನು ಅಂತ. ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳನ್ನ ನೋಡಿರ್ತೀರ. ಹೆಣ್ಮಕ್ಳವರು ತುಂಬ ಸ್ಟ್ರಾಂಗ್ ಆಗಬೇಕು ಅನ್ನೋದೇ ನನ್ನ ಟಾಪಿಕ್. ಗಂಡಸರಿಗಿಂತ ಮನೆಯ ಹೆಂಗಸರು ತುಂಬ ಹುಷಾರಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಏನು ಹೇಳೋದು, ಗಂಡನ ಮೇಲೆ ಎಲ್ಲನೂ ಡಿಪೆಂಡ್ ಆಗಬಾರ್ದು. ನಾವು ಲೇಡೀಸ್ ಆಗಿರೋರು ತುಂಬ ಹುಷಾರಾಗಿದ್ದು ಮನಿ ಸೇವಿಂಗ್ ಮಾಡಿದ್ರೆ ಮಾತ್ರ ಫ್ಯೂಚರಲ್ಲಿ ಬರುವಂಥ ಕಠಿಣ ದಿನಗಳನ್ನು ಎದುರಿಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ಮಕ್ಕಳ ಸ್ಕೂಲ್ ಫೀಸ್ಗೆ ಆಗಲಿ ಅಥವಾ ಹೆಲ್ತ್ ಇಶ್ಯೂಸ್ಗೆ ಆಗಲಿ ಇನ್ನೊಬ್ಬರ ಹತ್ರ ನಾವು ಹೋಗಿ ಕೈ ಒಡ್ಡದ ಹಾಗೆ ನಾವು ಯಾವ ಥರ ದುಡ್ಡನ್ನು ಸಂಪಾದಿಸ್ಬೇಕು ಅನ್ನೋದು ನನ್ನ ಟಾಪಿಕ್ ಆಗಿದೆ. ನಾನು ಇಷ್ಟೊಂದು ಅಮೌಂಟ್ ತೋರಿಸ್ತಾ ಇದ್ದೀನಿ ಅಂದರೆ ಯಾವುದೇ ರೀತಿಯ ಶೋ ಅಪ್ ಇಲ್ಲ.
ಅದು ನಿಮಗೆ ಗೊತ್ತು ಚೆನ್ನಾಗಿ. ಎಲ್ಲರಿಗೂ ಮೋಟಿವೇಟೆಡ್ ಆಗಲಿ, ನನ್ನ ವ್ಯೂವರ್ಸ್ಗೆ ಮೋಟಿವೇಟೆಡ್ ಆಗಲಿ, ನಾನು ಏನು ಮಾಡ್ತಾಯಿದ್ದೀನೋ ಅದನ್ನೇ ನಿಮಗೆ ತೋರಿಸ್ತೀನಿ. ಪ್ರತಿ ವಿಡಿಯೋದಲ್ಲೂ ಅಷ್ಟೇ, ಬೇರೆ ಯಾವುದೇ ರೀತಿ ನಾನು ಫೇಕ್ ಆದಂಥ ವೀಡಿಯೋಸ್ ಹಾಕೋದಿಲ್ಲ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತು. ಹುಷಾರಾಗಿ 1 by 1 ಆಗಿ ಮನಿ ಸೇವಿಂಗ್ ಮಾಡಲೇಬೇಕು. ಯಾರ ಮೇಲೇನೂ ಡಿಪೆಂಡ್ ಆಗಲೇಬಾರ್ದು. ಫ್ಯೂಚರಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ, ನಮ್ಮ ಗಂಡ ನೋಡ್ಕೊತಾರೆ, ನಮ್ಮ ರಿಲೇಷನ್ಸ್ ನೋಡ್ಕೊತಾರೆ, ನಮ್ಮ ಸಂಬಂಧಿಕರು ಕೂಡ ಹುಟ್ಟಿದವರು ಯಾರೇ ಆಗಲಿ ಯಾರೂ ನಮಗೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಹಲವಾರು ಪ್ರಾಬ್ಲಮ್ಸ್ಗಳು ಇರ್ತವೆ. ಅವರು ಕುಟುಂಬಗಳನ್ನು ರನ್ ಮಾಡೋದಕ್ಕೆ ಅವರಿಗೆ ಸರಿಗಿರುತ್ತೆ. ಅದಕ್ಕೆ ಹೆಣ್ಮಕ್ಳಾಗಿರೋರು ನಾವು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಹಣವನ್ನು ಉಳಿತಾಯ ಮಾಡ್ತಕ್ಕಂತಹ ಟ್ರಿಕ್ಸ್ಗಳನ್ನು ಕಲಿಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಹಣವನ್ನು 1 by 1 ಆಗಿ ಸೇರಿಸಿ ನಮ್ಮೆಲ್ಲ ಖರ್ಚು ವೆಚ್ಚಗಳನ್ನು ಮಿಗಿಲಿಸಿ ಹಣವನ್ನು ಯಾವ ಥರ 1 to double ಆಗಿ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸಿ ಯು ನೆಕ್ಸ್ಟ್.